ಎಸಿನು ಅಕ್ರಮ ಹೊರ ದೇಶದ ವಲಸಿಗರನ್ನ ಹೊರಹಾಕೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅಮಿತ್ ಶಾ ಪುತ್ರಿ ರಾಜ್ಯದಿಂದಲೂ ಮಾಹಿತಿ ಸಂಗ್ರಹ ಕೇಳಿದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆಯನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾ ಇಲ್ವಾ? ಅಕ್ರಮ ವಲಸಿಗರ ಮಾಹಿತಿಯನ್ನ ಕೇಂದ್ರಕ್ಕೆ ಕೊಟ್ಟೇ ಇಲ್ವಾ ರಾಜ್ಯ ಸರ್ಕಾರ? ಕರ್ನಾಟಕದಿಂದ ಮಾಹಿತಿ ಕೇಳಿದ್ರು ಪೊಲೀಸರು ಕೊಟ್ಟಿಲ್ವಾ? ಪ್ರತಿ ರಾಜ್ಯದಿಂದಲೂ ಮಾಹಿತಿ ಸಂಗ್ರಹಿಸುತ್ತಿರುವ ಕೇಂದ್ರ ಗೃಹ ಇಲಾಖೆ ಆದರೂ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಯಾಕೆ ಅನ್ನೋದು ಪ್ರಶ್ನೆ. ಈಗ ಬೆಂಗಳೂರು ಪೊಲೀಸರಿಗೆ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿಲ್ವಾ? ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪವನ್ನ ಮಾಡಿರೋದು. ಸರ್ಕಾರ ವೋಟ್ ಪಾಲಿಟಿಕ್ಸ್ಗಾಗಿ ಬಾಂಗ್ಲಾದವರನ್ನ ಪೋಷಣೆ ಮಾಡ್ತಾ ಇದೆ, ಮಾಹಿತಿ ಕೊಡದಂತೆ ಸರ್ಕಾರ ಪೊಲೀಸರ ಮೇಲೆ ಒತ್ತಡವನ್ನ ಹೇರಿದೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ, ಈಗಾಗಲೇ ರಾಜ್ಯದಿಂದಲೂ ಕೂಡ ಮಾಹಿತಿ ಸಂಗ್ರಹವನ್ನ ಕೇಳಿದ್ದಾರೆ. ಯಾರೆಲ್ಲ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿದ್ದಾರೆ, ಯಾವ ದೇಶದವರು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೇಳಿದೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ. ಯಾಕೆ? ಕಾನೂನು ಸುವ್ಯವಸ್ಥೆ ಆ ರಾಜ್ಯದ ವ್ಯಾಪ್ತಿಗೆ ಬರುತ್ತೆ. ಕರ್ನಾಟಕದಿಂದಲೂ ಮಾಹಿತಿಯನ್ನ ಕೇಳಿದ್ದಾರೆ, ಪೊಲೀಸರು ಮಾಹಿತಿಯನ್ನ ಕೊಡ್ತಾ ಇಲ್ಲ. ಇವರು ತುಷ್ಟೀಕರಣ ರಾಜಕಾರಣಕ್ಕಾಗಿ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಬೆಂಗಳೂರು ಮುಂದಿನ ಪೀಳಿಗೆ ಜೀವನ ಮಾಡೋದಕ್ಕೆ ಉಳಿಸಬೇಕು. ಹೀಗಾಗಿ ಹೊರಗಡೆಯಿಂದ ಬಂದವರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಿ. ಅಮಿತ್ ಶಾ ಕೇಂದ್ರ ಸರ್ಕಾರದ ಏಜೆನ್ಸಿಗಳಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟಿದ್ದಾರೆ. ನೀವು ಅದೇ ರೀತಿ ಬೆಂಗಳೂರು ಪೊಲೀಸರಿಗೆ ಸಂಪೂರ್ಣ ಸ್ವತಂತ್ರವನ್ನ ಕೊಡಿ ಅಂತ ಸರ್ಕಾರಕ್ಕೆ ಶೋಭಾ ಕರಂದ್ಲಾಜೆ ಒತ್ತಾಯವನ್ನ ಮಾಡಿದ್ದಾರೆ. ಬಟ್ ಈ ವಿಚಾರ ಇದೆಯಲ್ಲ, ಯಾಕೆ ರಾಜ್ಯ ಸರ್ಕಾರ ಇದನ್ನ ಇಷ್ಟೊಂದು ಕೇರ್ಲೆಸ್ ಮಾಡಿದೆ ಅನ್ನೋ ಒಂದು ಪ್ರಶ್ನೆ. ಜೊತೆಗೆ ಈಗ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡೋ ಸಲುವಾಗಿ ಅಕ್ರಮವಾಗಿ ಯಾರೆಲ್ಲ ವಲಸೆ ಬಂದಿದ್ದಾರೋ ಅವರನ್ನೆಲ್ಲ ಇಲ್ಲೇ ಉಳಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಏನು ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು, ಅದು ಸತ್ಯಾನ ಹಾಗಾದ್ರೆ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. ಬಹಳ ಸ್ಪಷ್ಟವಾಗಿ ಒಂದ್ಸಾರಿ ನಂಗೆ ಅನ್ಸುತ್ತೆ ಕರ್ನಾಟಕಕ್ಕೂ SIR ಬರಬೇಕು. SIR ಬಂದ್ರೆ ಕರ್ನಾಟಕದಲ್ಲಿ ಯಾರು ನಿಜವಾದ ಕನ್ನಡಿಗರು ಅಂತಂದ್ರೆ ಇನ್ಕ್ಲೂಡಿಂಗ್ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪರ್ಮನೆಂಟ್ ನೆಲೆಸಿರುವವರು, ಯಾರು ಅಕ್ರಮ ವಲಸಿಗರು ಅನ್ನುವಂಥದ್ದು ಸಾಬೀತಾಗುತ್ತೆ. ಅದಕ್ಕಾಗಿ ಆದಷ್ಟು ಬೇಗನೆ SIR ಬರಲಿ. ಇಲ್ಲಿ ಯಾರು ಅಕ್ರಮ ಇದ್ದಾರೆ, ಯಾರು ಸಕ್ರಮ ಇದ್ದಾರೆ, ಇದರ ಸತ್ಯ ಹೊರಬೀಳಲಿ. ಮತ್ತು ಕರ್ನಾಟಕದ ಪೊಲೀಸರಿಗೆ ನನಗೆ ವಿಶ್ವಾಸ ಇದೆ, ಇವತ್ತು ಪೊಲೀಸ್ ಕಮಿಷನರ್ನ ಮೇಲೆ, ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರಿಗೆ ಶಕ್ತಿ ಇದೆ. ಆದರೆ ಅವರ ಕೈಯನ್ನು ಕಟ್ಟಿ ಹಾಕುವಂತ ಯಾವುದೋ ಒಂದು ಷಡ್ಯಂತ್ರ ಶಕ್ತಿ ಇಲ್ಲಿ ಇದೆ. ಆ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರು ಹಿಂದೆ ಮುಂದೆ ನೋಡ್ತಿದಾರ, ಗೌರವಯುತ ಪೊಲೀಸರು ಕರ್ನಾಟಕದಲ್ಲಿದ್ದಾರೆ ಅಂತ ಹೆಮ್ಮೆ ನಮ್ಗಿದೆ. ಆದ್ರೆ ಅವರ ಕೈಯನ್ನು ಕಟ್ಟಿ ಹಾಕ್ತಾ ಇರುವಂತ ಶಕ್ತಿ ಯಾವುದು? ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇರೋದು ಪೊಲೀಸ್ ಕಮಿಷನರ್ಗೆ, ದಯಮಾಡಿ ಇದು ಯಾವುದಕ್ಕೂ